ಖಾಸಗಿ ಶಾಲೆಗಳ ಭರಾಟೆಯ ನಡುವೆ ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಸೆಳೆಯುವುದು ಸವಾಲಿನ ಕೆಲಸ. ಆದರೆ ಶಿಕ್ಷಕರ ಬದ್ಧತೆ, ಹಳೆ ವಿದ್ಯಾರ್ಥಿಗಳ ಕಾಳಜಿ ಹಾಗೂ ಗ್ರಾಮಸ್ಥರ ಸಹಕಾರವಿದ್ದರೆ ಸರ್ಕಾರಿ ಶಾಲೆಯನ್ನು ಆಕರ್ಷಣೀಯ ಕೇಂದ್ರವನ್ನಾಗಿ ಮಾಡಬಹುದು ಎಂಬುದಕ್ಕೆ ಮಧುಗಿರಿ ತಾಲೂಕಿನ ಗೊಲ್ಲರಹಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಸಾಕ್ಷಿಯಾಗಿದೆ. ಒಂದು ಕಾಲದಲ್ಲಿ ಕೇವಲ 13 ಮಕ್ಕಳಿದ್ದ ಈ ಶಾಲೆಯಲ್ಲಿ ಇದೀಗ 31 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶಾಲೆಯ ರೂಪವೇ ಬದಲಾಗಿದ್ದು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಸಜ್ಜಾಗಿದೆ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ. ಇದು ಮಧುಗಿರಿ ತಾಲೂಕಿನ ಕಸಬ ಹೋಬಳಿಯ ಬಿಜಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಗೇನಹಳ್ಳಿಯ ಗೊಲ್ಲರಹಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. 1988ರಲ್ಲಿ ಆರಂಭವಾದ ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೆ ಶಿಕ್ಷಣ ನೀಡಲಾಗ್ತಾ ಇದೆ. ಮೂಲ ಸೌಕರ್ಯ ಹಾಗೂ ಸಾರಿಗೆ ವ್ಯವಸ್ಥೆಯ ಸವಾಲುಗಳ ನಡುವೆಯೂ ಶಿಕ್ಷಕಿಯರ ಪರಿಶ್ರಮದಿಂದ ಈ ಶಾಲೆ ಇದೀಗ ಹೊಸ ರೂಪ ಪಡೆದುಕೊಂಡಿದೆ. ಶಾಲೆಯ ಗೋಡೆಗಳಿಗೆ ಆಕರ್ಷಕ ಬಣ್ಣ, ಮಕ್ಕಳನ್ನು ಸೆಳೆಯುವ ಚಿತ್ರಗಳು, ಕಲಿಕೆಗೆ ಪೂರಕವಾದ ವಾತಾವರಣ ಹಾಗೂ ಅಗತ್ಯ ಕಲಿಕಾ ಸಾಮಗ್ರಿಗಳ ವ್ಯವಸ್ಥೆ. ಶಾಲೆಗೆ ಹೊಸ ಚೈತನ್ಯ ತುಂಬಲು ಶಿಕ್ಷಕಿಯರು ಮಾತ್ರವಲ್ಲದೆ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಕೂಡ ಕೈ ಜೋಡಿಸಿದ್ದಾರೆ. ಒಂದು ಕಾಲದಲ್ಲಿ ಕೇವಲ 13 ಮಕ್ಕಳಿದ್ದ ಈ ಶಾಲೆಯಲ್ಲಿ ಇದೀಗ ಮಕ್ಕಳ ಸಂಖ್ಯೆ 31ಕ್ಕೆ ಏರಿಕೆಯಾಗಿದೆ. ಇಂಗ್ಲಿಷ್ನಲ್ಲಿ MA ಮತ್ತು B.Ed ಪದವಿ ಪಡೆದಿರುವ ನೇತ್ರಾವತಿ ಹಾಗೂ ಕನ್ನಡದಲ್ಲಿ BA ಪದವಿ ಪಡೆದಿರುವ ವಸಂತ ಎಂಬ ಇಬ್ಬರು ಶಿಕ್ಷಕಿಯರು ಮಕ್ಕಳ ಕಲಿಕೆಗೆ ವಿಶೇಷ ಆದ್ಯತೆ ನೀಡಿದ್ದಾರೆ. ಶಾಲಾ ವಾರ್ಷಿಕೋತ್ಸವದ ಮೂಲಕ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸುವಂತೆ ಮಾಡಿದ ಪರಿಣಾಮ ಇಂದು ಶಾಲೆಯ ಚಿತ್ರಣವೇ ಬದಲಾಗಿದೆ. ಇಲ್ಲೊಂದು ವಿಶೇಷತೆ ಇದೆ. ಶಾಲೆಯ ಅಭಿವೃದ್ಧಿಗೆ ನಗದು ನೆರವು ಪಡೆಯದೆ ಅಗತ್ಯ ವಸ್ತುಗಳನ್ನೇ ದಾನವಾಗಿ ಪಡೆಯಲಾಗಿದೆ. ಗ್ರಾಮ ಪಂಚಾಯಿತಿಯಿಂದ ಶೌಚಾಲಯ ನಿರ್ಮಾಣವಾಗಿದೆ. ಗ್ರಾಮಸ್ಥರ ಸಹಕಾರದಿಂದ ಶಾಲಾ ಆವರಣದಲ್ಲಿ ವೇದಿಕೆ ನಿರ್ಮಿಸಲಾಗಿದೆ. ಹಳೆ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ನೆರವಿನಿಂದ ಶಾಲೆಗೆ ವಿವಿಧ ಕಲಿಕಾ ಸಾಮಗ್ರಿಗಳು ದೊರೆತಿವೆ. ಅಷ್ಟೇ ಅಲ್ಲ, ಪಠ್ಯಪುಸ್ತಕದ ಜೊತೆಗೆ ಕೃಷಿ ಪಾಠವೂ ಸಹ ಇಲ್ಲಿ ನಡೆಯುತ್ತಿದೆ. ಶಾಲಾ ಆವರಣದಲ್ಲಿ ನಿರ್ಮಿಸಿರುವ ಕೈತೋಟದಲ್ಲಿ ಮಕ್ಕಳು ತೊಗರಿ, ಅವರೆಕಾಯಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಕೃಷಿಯ ಮಹತ್ವ, ಶ್ರಮದ ಮೌಲ್ಯ ಹಾಗೂ ಪರಿಸರ ಕಾಳಜಿಯನ್ನ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಕಲಿಸಲಾಗ್ತಾ ಇದೆ. ಇನ್ನು ಆಧುನಿಕ ಶಿಕ್ಷಣಕ್ಕೂ ಇಲ್ಲಿ ಆದ್ಯತೆ ನೀಡಲಾಗಿದೆ. ಮಕ್ಕಳಿಗಾಗಿ 3 ಕಂಪ್ಯೂಟರ್ಗಳನ್ನು ಅಳವಡಿಸಲಾಗಿದೆ. ಇಂಗ್ಲಿಷ್ ಓದು, ಬರವಣಿಗೆ ಹಾಗೂ ಮಾತನಾಡುವ ಕೌಶಲ್ಯ ಬೆಳೆಸಲು ವಿಶೇಷ ಗಮನ ನೀಡಲಾಗ್ತಾ ಇದೆ. ಶಾಲೆಯಲ್ಲಿ 10 ಡೆಸ್ಕ್ಗಳು, 3 ನಲಿಕಲಿ ಟೇಬಲ್ಗಳು, 25 ಕುರ್ಚಿಗಳು, ಸುಮಾರು 200 ಗ್ರಂಥಾಲಯದ ಪುಸ್ತಕಗಳು, ಪ್ಲೇ ಕಾರ್ಡ್ಗಳು ಹಾಗೂ UPS ಸೇರಿದಂತೆ ಹಲವು ಕಲಿಕಾ ಸಾಮಗ್ರಿಗಳಿವೆ. ಇಷ್ಟೆಲ್ಲ ಸೌಲಭ್ಯಗಳ ನಡುವೆಯೂ ಒಂದು ಕೊರತೆ ಮಾತ್ರ ಕಾಡುತ್ತಿದೆ. ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇನ್ನೂ 2 ಕೊಠಡಿಗಳ ನಿರ್ಮಾಣವಾದರೆ ಹೆಚ್ಚಿನ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂಬುದು ಗ್ರಾಮಸ್ಥರ ಮತ್ತು ಪೋಷಕರ ಒತ್ತಾಯ. ನನ್ನ ಹೆಸರು ವಸಂತ ಅಂತ. ನಾನು ಈ ಶಾಲೆಗೆ ಬಂದಿದ್ದು 2021. ಈ ಕಡೆ ರೂಮು ತುಂಬಾ ಹಳೇದು. ಅಂದ್ರೆ ಈ ಶಾಲೆ ಓಪನ್ ಆದಾಗ ಇದ್ದಂತ ಕೊಠಡಿ ಅದು. ನೆಲದಲ್ಲಿ ಏನಿತ್ತು, ಬರೀ ಕಡಪ ಕಲ್ಲಿತ್ತು, ಅದು ಎಲ್ಲ ಹೋಗಿತ್ತು. ಮಕ್ಕಳು ಕಸ ಹೊಡಿಯೋದಕ್ಕೆ ತುಂಬಾ ಎಲ್ಲ ಏನು ಮಣ್ಣೆಲ್ಲ ಸೇರ್ಕೊಂಡು ಮಕ್ಕಳು ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರ್ಲಿಲ್ಲ. ಹೆಂಗ್ ಮಾಡೋದು, ಈ ರೂಮಲ್ಲಿ ಹೆಂಗ್ ಕುತ್ಕೊಳ್ತಾರೆ ಮಕ್ಕಳು ಅಂತ ಹೇಳಿ ತುಂಬಾ ಇದಾಯ್ತು. ಮತ್ತೆ ನಾನು ಸರ್ ಜೊತೆ ಚರ್ಚೆ ಮಾಡಿ ಏನ್ ಮಾಡೋದು ಸರ್, ಮಕ್ಳಿಗೆ ಕೂತ್ಕೊಳ್ಳಕ್ ಒಂದ್ ವ್ಯವಸ್ಥೆ ಮಾಡ್ಬೇಕು, ಫರ್ನಿಚರ್ ಅಲ್ಲ ನೆಲ ಫ್ಲೋರಿಂಗ್ ಮಾಡ್ಬೇಕು ಅಂತ ಹೇಳಿ ಸರ್ ಜೊತೆ ಚರ್ಚೆ ಮಾಡಿದಾಗ ಸರ್ ಸ್ವಲ್ಪ ರಿಟೈರ್ಡ್ ಹತ್ರದಲ್ಲಿದ್ರು. ಆದ್ರೂ ಇರ್ಲಿ ಅಂತ ಹೇಳಿ ನನ್ಗೆ ಕೋಆಪರೇಟ್ ಮಾಡಿದ್ರು. ಸರ್ ನಾನು ಇಬ್ರು ಸೇರಿ ಏನ್ ಮಾಡಿದ್ವಿ, ಆ ನೆಲಕ್ಕೆ ಮೊದ್ಲು ಮಕ್ಳು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಫ್ಲೋರಿಂಗಿಗೆ ಟೈಲ್ಸ್ ಒಂದ್ ಹಾಕ್ಸ್ಕೊಂಡ್ವಿ. ಶಾಲೆಯಲ್ಲಿ ಇನ್ನೂ ಭಗವಂತ ನಮ್ಗೆ ಏನಾರ ಅವಕಾಶ ಕೊಟ್ಟೆ ಇದೇ ಶಾಲೆಯಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಏನು ಈ ಕಾಂಪೌಂಡ್ಗೆ ಸುಣ್ಣ ಬಣ್ಣ ಮೇಯ್ನು. ಯಾಕಂದ್ರೆ ಇದು ಹೇಳೋದಕ್ಕೆ ಚಿಕ್ಕ ಶಾಲೆ, ಕಾಂಪೌಂಡ್ ನೋಡಿದ್ರೆ ತುಂಬಾ ಬೃಹದಾಕಾರವಾಗಿದೆ. ಕಾಂಪೌಂಡಿಗೆ ಪೇಂಟಿಂಗ್ ಆಗ್ಬೇಕು. ಮತ್ತೆ ಇನ್ನೊಂದು ರೂಮಿನ ಅವಶ್ಯಕತೆ ಇದೆ. ಯಾಕಂದ್ರೆ ಆ ರೂಮು ತುಂಬಾ ಹಳೆ ರೂಮು. ನಾವು ಇರೋದಲ್ಲಿ ಏನ್ ಮಾಡಿದೀವಿ ಮಿಂಚಿದೀವಿ ಅಷ್ಟೇನೆ.
ಸೊ ಇನ್ನೊಂದು ರೂಮಿನ ಅವಶ್ಯಕತೆ ಇದೆ. ಮತ್ತೆ ಇಲ್ಲಿ LKG UKG ಮಾಡ್ಬೇಕು ಅನ್ನೋದು ನಮ್ ಕನ್ಸು. ಮಾಡ್ತಾ ಇದೀವಿ. ಏನು ಈ ಊರಿನ ಮಕ್ಳನ್ನ ಮಾತ್ರ ಕರ್ಕೊಂಡ್ ಮಾಡ್ತಾ ಇದೀವಿ. ಅಕ್ಕಪಕ್ಕದ ಊರಿನ ಮಕ್ಳನ್ನು ಕರ್ಕೊಂಡ್ ಮಾಡೋದಕ್ಕೆ ಒಂದು ರೂಮ್ ಬೇಕು. ಸೊ ಈಗ ನಮ್ಮ ಇರೋಂತ 2 ಕೊಠಡಿಲೂ ಫರ್ನಿಚರ್ಸ್, ಪ್ಲೇ ಎಲ್ಲ TLMs ಎಲ್ಲ ತುಂಬಿಟ್ಟಿದಾವೆ. ಸೊ ಹಾಗಾಗಿ ಒಂದು ರೂಮಿನ ಅವಶ್ಯಕತೆ ಇದೆ. ರೂಮ್ ಆಯ್ತು ಅಂದ್ರೆ ಖಂಡಿತ ನಾವು LKG UKG ಏನು ಇಲಾಖೆ ಹೇಳುತ್ತೆ 20 ಮೇಲೆ ಇರ್ಬೇಕು ಅಂತ, ಆ 20 ಒಂದ್ 20 ಮಾಡಿ ನಾವು 2 ಗೆಸ್ಟ್ ಟೀಚರ್ಗಳನ್ನ ತಗೊಂಡು LKG UKG ಮಾಡ್ಬೇಕು. ಕೇವಲ 13 ಮಕ್ಕಳಿದ್ದ ಶಾಲೆ ಗ್ರಾಮಸ್ಥರ ಸಹಕಾರದಿಂದ ಹೊಸ ರೂಪ ಪಡೆದುಕೊಂಡಿದೆ. ಇದೀಗ ಸುತ್ತಮುತ್ತಲಿನ ಪೋಷಕರು ಮಕ್ಕಳನ್ನ ದಾಖಲಿಸಲು ಆಸಕ್ತಿ ತೋರುತ್ತಿದ್ದಾರೆ. ಆದರೆ ಕೊಠಡಿ ಕೊರತೆ ಸಮಸ್ಯೆಯಾಗಿದೆ. ಮುಂದಿನ ದಿನಗಳಲ್ಲಿ ಸುತ್ತಮುತ್ತಲಿನ 2 ಕಿಲೋಮೀಟರ್ ವ್ಯಾಪ್ತಿಯ ಮಕ್ಕಳಿಗೂ ಉತ್ತಮ ಶಿಕ್ಷಣ ನೀಡುವ ಉದ್ದೇಶವಿದೆ. ಹೆಸರು ನೇತ್ರಾವತಿ ಅಂತ. ನಾನೀಗ ಪ್ರೆಸೆಂಟು ಸೋಗೇನಹಳ್ಳಿ ಗೊಲ್ರೆಡ್ಡಿ ಬಿಜ್ವರ ಕ್ಲಸ್ಟರ್ ಮಧುಗಿರಿಯ ಕಸ್ಬಾ ಹೋಬಳಿಯಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ಶಾಲೆಗೆ ಬಂದಾಗ ಊರವರಿಗೆ ಪಾಪ ಇನ್ನೂ ಎಜುಕೇಷನ್ ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಇನ್ನೂ ಬಂದಿಲ್ಲ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ನಾನು ಬಂದ ಮೇಲೆ ಸ್ವಲ್ಪ ಯಾರ್ಯಾರು ಶಿಕ್ಷಣ ಆಸಕ್ತರಿದ್ರು ಅವರೆಲ್ಲ ಶಾಲೆ ಕಡೆ ಬರಂಗಾಗಿದ್ದಾರೆ. ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಹಾಜರಾತಿ ಶೂನ್ಯ. ಬಟ್ ಇವತ್ತು ನಾವು ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದ್ರೆ ಮಕ್ಕಳಿಗಿನ್ನ ಪೇರೆಂಟ್ಸೇ ಸಂಖ್ಯೆ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಒಂದು ಮಗುಗೆ 2 ಪೇರೆಂಟ್ಸ್ ಬರ್ತಿದ್ದಾರೆ. ಮಕ್ಕಳಿಗೆ ಆದಷ್ಟು ಅನುಭವಾತ್ಮಕ ಕಲಿಕೆ ಕೊಟ್ಟು ಸಮಾಜದಲ್ಲಿ ಒಳಿತು ಕೆಡುಕು 2 ತೋರಿಸ್ತಿದೀವಿ ಸರ್. ಬಟ್ ಮೈನ್ಲಿ ಫೋಕಸ್ ಒಳತಿನ ಕಡೆಗೆ ಹೋಗ್ಬೇಕು ಅನ್ನೋದು, ಅದನ್ನ ಹಂಗೆ ಮಕ್ಕಳನ್ನ ತಿರುಗಿಸ್ತಾ ಇದೀವಿ. ನಮ್ಮ ಎಜುಕೇಶನ್ ಮೋಟೋನೇ ಇದು, ಮೊರಾಲಿಟಿ ಇಸ್ ದ ಬೇಸ್. ಇನ್ನು 20 ವರ್ಷ ಸರ್ವಿಸ್ ಇದೆ ಸರ್. ಎಲ್ಲ ಸರ್ಕಾರಿ ಮಕ್ಕಳೂ ಡಿಜಿಟಲೈಸ್ಡ್ ಕ್ಲಾಸ್ ರೂಮಲ್ಲಿ ಎಕ್ಸ್ಪರ್ಟೈಸ್ಡ್ ಸ್ಟೂಡೆಂಟ್ಸ್ ಆಗಬೇಕು. ಇಲ್ಲಿ ವಸಂತ ಮೇಡಮ್ ಅವರು ಮತ್ತು ನೇತ್ರಾವತಿ ಮೇಡಮ್ ಅವರು ಸಾಧ್ಯ ಮಾಡಿರೋದು ಇವತ್ತು ಯಾರು ಆ ಥರ ಸಾಧ್ಯ ಮಾಡೋಕ್ಕಾಗಲ್ಲ. 85ನೇ ಇಸ್ವಿಯೊಳಗೆ ಈ ಬಿಲ್ಡಿಂಗ್ಗಳು ಮಳೆ ಬಂದು ಬಿದ್ದೋಗ ಮಟ್ಟ ಇದ್ವು. ಅದನ್ನು 1-2-3 ಮೇಷ್ಟ್ರುಗಳು ಬಂದು ಏನೂ ಮಾಡೋಕ್ಕಾಗಲ್ಲ. ಜಯರಾಮ್ ಮಾಸ್ಟರು ಸಹಕಾರ ಮಾಡೋರು ಅಷ್ಟೇ. ಇನ್ನು ಈ ಸ್ಕೂಲ್ ಬಗ್ಗೆ ಅವರು ವಹಿಸ್ಕೊಂಡೋಗಿರಲಿಲ್ಲ. ಅವ್ರು ಏನು ಬೇಕಾ ಮಕ್ಕಳಿಗೆ ಮಾಡಿ ಹೋದರು. ಇವತ್ತು ವಸಂತ ಮೇಡಮ್ ಅವರು, ನೇತ್ರಾವತಿ ಮೇಡಮ್ ಅವರು ನಮ್ಮ ತಾಯಿ ಥರ ಇದ್ದಂಗೆ. ಅವ್ರು ಬಂದು ಮಕ್ಕಳಿಗೆ ಒಂದು ಇಂಗ್ಲೀಷು ಪಾಠ ಕಲಿಸೋರು ಅಂದರೆ ಇವತ್ತು ನಮ್ಮ ಕಣ್ಣಲ್ಲಿ ಅಳಿಬತ್ತೈತೆ. ಮಧುಗಿರಿಗೆ ಕಾನ್ವೆಂಟಿಗೆ ಕಳ್ಸೋಕ್ಕಾಗಲ್ಲ. ಅದೇ ಪಾಠ ಇಲ್ಲಿ ಮಾಡ್ಸವ್ರೆ. ಅಲ್ಲಿ 10,000 ಕೊಡಬೇಕು, ಇಲ್ಲಿ 1 ರೂಪಾಯಿನೂ ಕೊಡಲ್ಲ. ಆ ಥರ ನಮ್ಮ ಮೇಡಮರು ಅವರು ಇವತ್ತು ಸಣ್ಣ ಮಕ್ಕಳಿಗೆ ಇಂಗ್ಲೀಷ್ ಪಾಠ ಕಲಿಸೋರಂದ್ರೆ ಈ ನಮ್ಮ ಸ್ವಾಗೇನಹಳ್ಳಿ ಗೊಲ್ರೆಡ್ಡಿಗೆ ಅವರು ತಾಯಿ ಇದ್ದಂಗೆ ನಮ್ಮ ಸ್ಕೂಲ್ಗೆ. ಒಟ್ಟಿನಲ್ಲಿ ಶಿಕ್ಷಕರ ಪರಿಶ್ರಮ, ಹಳೆ ವಿದ್ಯಾರ್ಥಿಗಳ ಕಾಳಜಿ ಹಾಗೂ ಗ್ರಾಮಸ್ಥರ ಸಹಕಾರ ಒಂದಾದ್ರೆ ಸರ್ಕಾರಿ ಶಾಲೆಯಲ್ಲೂ ಗುಣಮಟ್ಟದ ಶಿಕ್ಷಣ ನೀಡಬಹುದು ಎಂಬುದನ್ನು ಈ ಶಾಲೆ ಸಾಬೀತುಪಡಿಸುತ್ತಿದೆ. ಒಂದು ಕಾಲದಲ್ಲಿ ಕೇವಲ 13 ಮಕ್ಕಳಿದ್ದ ಈ ಶಾಲೆಯಲ್ಲಿ ಇಂದು 31 ಮಕ್ಕಳ ಶಿಕ್ಷಣ ತಾಣವಾಗಿದೆ. ಬೆಟ್ಟದ ತಪ್ಪಲಿನ ಈ ಪುಟ್ಟ ಸರ್ಕಾರಿ ಶಾಲೆ ಇದೀಗ ಸುತ್ತಮುತ್ತಲಿನ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗುವುದರ ಜೊತೆಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಒಂದು ಮಾದರಿಯಾಗ್ತಾ ಇದೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.